ನಮಸ್ತೆ ಗೆಳೆಯರೆ. ಇವತ್ತಿನ ಗೃಹಲಕ್ಷ್ಮಿ ಅಪ್ಡೇಟ್ ಏನಂದ್ರೆ, ಇವತ್ತಿನ ಎಲ್ಲ ಒಂದು ಮಾಧ್ಯಮದವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಕೇಳ್ತಾರೆ. ಅವ್ರೇನು ಹೇಳ್ತಾರೆ, ಗೃಹಲಕ್ಷ್ಮಿ ಯೋಜನೆ ಏನು 13-14ನೇ ಕಂತಿನ ಹಣ ಇದೆ ಅದು ಬಿಡುಗಡೆ ಆಗುತ್ತೆ. ಅವ್ರೇನು ಹೇಳಿದರೆ ಸ್ಟೇಟ್ಮೆಂಟ್ ಅಂದ್ರೆ, ಇದು ನಿತ್ಯ, ಇದು ಸತ್ಯ ಅಂತ ಕೂಡ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಏನಿದೆ ಇದು ಸ್ಟಾಪ್ ಆಗಲ್ಲ, ಬಂದ್ ಆಗಲ್ಲ. ಪದೇ ಪದೇ ಕ್ಲಾರಿಟಿ ಕೊಡ್ತಾ ಇದ್ದೀನಿ, ನೀವು ಮತ್ತೆ ಕೇಳ್ತಾ ಇದ್ದೀರಾ. ಸೊ ಈ ಒಂದು ಯೋಜನೆ ಏನಿದೆ ಇದು ಬಂದ್ ಆಗಲ್ಲ. ನಾವು ಏನಿದೆ ಆ ಅಮೌಂಟ್ನ ಪೆಂಡಿಂಗ್ ಏನಿದೆ ಅಂದರೆ 13-14ನೇ ಕಂತಿನ ಪೆಂಡಿಂಗ್ ಏನಿದೆ ಅದನ್ನು ಸಹ ಕೊಡ್ತೀವಿ ಅಂತ ಅವರು ಇವತ್ತು ಕ್ಲಾರಿಟಿ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಏನಂದ್ರೆ, ಯಾರಿಗೆಲ್ಲ ಬಂದಿಲ್ಲ, ಕೆಲವು ಹಿಂದುಳಿದ ವರ್ಗಗಳೇನಿದೆ ಅವ್ರಿಗೂ ಕೂಡ ಬಂದಿಲ್ಲ ಅಂತ ಹೇಳಿದ್ದಾರೆ. ಅವ್ರೇನು ಹೇಳ್ತಾರೆ, ಆರ್ಡರ್ ನಾನು ಆಲ್ರೆಡಿ 2 ತಿಂಗಳಿಂದ 3 ತಿಂಗಳು ಮುಂಚೆನೆ ಕೊಟ್ಟಿದ್ದೀನಿ. ಸೊ ಯಾರೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಅವರಿಗೆ ಈ ಒಂದು ಇನ್ನೂ ಅಮೌಂಟ್ ಬಂದಿಲ್ಲ ಅಂದ್ರೂ ಕೂಡ ಅವ್ರಿಗೆ ಆರ್ಡರ್ ಪ್ರೊಸೆಸ್ ಆಗಿದ್ರೆ ಅವ್ರಿಗೆ ಅಮೌಂಟ್ ಬಂದೇ ಬರುತ್ತೆ. ಅಂದ್ರೆ ಈಗ 2 ತಿಂಗಳಿಂದ ಬಂದಿಲ್ಲ ಅಂದ್ರೆ ಅವ್ರಿಗೆ ಒಟ್ಟಿಗೆ 2 ತಿಂಗಳದು 4,000 ಬರುತ್ತೆ. ಇನ್ನೇನು ಈ ಮಂತ್ ಕೊಡ್ಲಿಲ್ಲ ಅಂದ್ರೆ 3 ತಿಂಗಳದು ಒಟ್ಟಿಗೆ 6,000 ಬರುತ್ತೆ ಅಂತ ಕೂಡ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಸೊ ಒಟ್ಟಾರೆ ಅವ್ರು ಹೇಳ್ತಿರೋದೇನಂದ್ರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಕೀಮ್ ಏನಿದೆ ಇದು ಬಂದ್ ಆಗಲ್ಲ, ಇದು ನಿತ್ಯ ಸತ್ಯವಾಗಿರುತ್ತೆ. ಅವ್ರು ಏನ್ ನಾವು ಮಾತು ಕೊಟ್ಟಿದೀವೋ ಅದರಂತೆ ಉಳಿಸ್ಕೋತೀವಿ ಅಂತ ಕೂಡ 16/9 ಅಂದ್ರೆ ಇವತ್ತು 16 ಸೆಪ್ಟೆಂಬರ್ ಇವತ್ತು ಕೂಡ ಅದೇ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬಂದಿಲ್ಲ ಅವರು ಭಯ ಪಡೋ ಅವಶ್ಯಕತೆ ಇಲ್ಲ, ಕೊಡ್ತೀವಿ ಅಂತ ಕೂಡ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ಮಾಧ್ಯಮದವರಿಗೆ. ಸೊ ಈ ಯೋಜನೆ ಏನಿದೆ ಆ ಒಂದು ಪೆಂಡಿಂಗ್ ಇರೋ ಅಮೌಂಟ್, ಈ ಯೋಜನೆಯಲ್ಲಿ ಪೆಂಡಿಂಗ್ ಅಮೌಂಟ್ ಏನಿದೆ ಅದನ್ನು ಕೂಡ ಕ್ಲಿಯರ್ ಮಾಡ್ತೀವಿ. ಒಟ್ಟಿಗೆ 2 ತಿಂಗಳದು 4,000 ಅಥವಾ 3 ತಿಂಗಳದ ಪೆಂಡಿಂಗ್ ಆದ್ರೆ 6,000 ಕೂಡ ಒಟ್ಟಿಗೆ ಆದ್ರೂ ಪರವಾಗಿಲ್ಲ, ನಾವು ಕ್ಲಿಯರ್ ಮಾಡ್ತೀವಿ ಅಂತ ಕೂಡ ಅವರು ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಅಂದ್ರೆ ಅವರು ಯಾವುದೇ ಕಾರಣಕ್ಕೂ ಇದು ಬಂದಾಗಲ್ಲ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದು ಬಂದಾಗಲ್ಲ, ಇದು ಕೊಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಯಾರಿಗೆಲ್ಲ ಬಂದಿಲ್ಲ ಅಮೌಂಟು, ಸೊ ಕಾದ್ ನೋಡಬೇಕು ಯಾವಾಗ ಆಗ್ತಾರೆ ಅಂತ. ಸೊ ಏನಾದರೂ ಲೇಟೆಸ್ಟ್ ಅಪ್ಡೇಟ್ ಬಂದರೆ ನನ್ನ ಯೂಟ್ಯೂಬ್ ಚಾನಲ್ ತಿಳಿಸ್ಕೊಡ್ತೀನಿ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.